ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗ್ತಕ್ಕಂಥದ್ದು. ಭಾರತ ಸಂವಿಧಾನದ ಪ್ರಮುಖ 50 ಪ್ರಶ್ನೆಗಳನ್ನು ಮೊದಲನೇ ಕ್ವಶನನ್ನು ನೋಡ್ತಕ್ಕಂಥದ್ದು. ಇದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಯಾವ ವಿಧಿಯೋ ಅಡಿಯಲ್ಲಿ ಖಾತ್ರಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ 21 ಎ ವಿಧಿ. ಓಕೆನಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಜೀವಿಸುವ ಹಕ್ಕನ್ನು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಯಾವ ಒಂದು ವಿಧಿಯು ಅಡಿಯಲ್ಲಿ ಖಾತ್ರಿಪಡಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ 21ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಮನೆ ಕೆಲಸಗಾರನನ್ನಾಗಿ ನೇಮಿಸಿಕೊಳ್ಳುವುದನ್ನು ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ನಿಷೇಧಿಸಲಾಗಿದೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 24ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಏನೆಂದು ಘೋಷಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ 1ನೇ ವಿಧಿ ರಾಜ್ಯಗಳ ಒಕ್ಕೂಟ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಸಂವಿಧಾನದ ಯಾವ ಒಂದು ವಿಧಿಯು ಕಾನೂನಿನ ಮುಂದೆ ಸಮಾನತೆಯ ಬಗ್ಗೆ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ವಿಧಿ 14 ಕಾನೂನು ಮುಂದೆ ಸಮಾನರು. ಸ್ವಾತಂತ್ರ್ಯದ ಹಕ್ಕನ್ನು ಯಾವ ಒಂದು ಗುಂಪಿನ ಅಡಿಯಲ್ಲಿ ಖಾತರಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 19ರಿಂದ 22ನೇ ವಿಧಿ. ಯಾವ ಲೇಖನವು ಗೌಪ್ಯತೆಯ ಹಕ್ಕಿನ ಒಂದು ಹೆಸರುವಾಸಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಗೌಪ್ಯತೆಯ ಹಕ್ಕಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ 21ನೇ ವಿಧಿ. ಇದನ್ನು ಗೌಪ್ಯತೆಯ ಒಂದು ಹಕ್ಕು ಅಂತ ಹೇಳಿ ಕರಿತಕ್ಕಂಥದ್ದು. ಇನ್ನು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ವೇಳಾಪಟ್ಟಿಗಳಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 12 ಅನುಸೂಚಿಗಳಿರ್ತಕ್ಕಂಥದ್ದು. ಶೋಷಣೆ ವಿರುದ್ಧದ ಹಕ್ಕು ಸಂವಿಧಾನದ ಯಾವ ಒಂದು ಭಾಗದ ಅಡಿಯಲ್ಲಿ ಬರ್ತದೆ ಅಂತ ಕೊಟ್ಟಿದ್ದಾರೆ. ಶೋಷಣೆ ವಿರುದ್ಧ ಹಕ್ಕು ಆಪ್ಷನ್ 3 ಭಾಗ 3ರಲ್ಲೇ ಬರ್ತಕ್ಕಂಥದ್ದು. ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಪೀಠಿಕೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 42ನೇ ತಿದ್ದುಪಡಿ ಪ್ರಸ್ತಾವನೆಗೆ 1 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಇದನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ, ಇಂದಿರಾ ಗಾಂಧಿ ಸಂವಿಧಾನ ಅಂತ ಕರಿತೀವಿ. ಓಕೆನಾ. ವಿಧಾನಸಭೆಯ ಒಂದು ಅಧಿಕಾರವಿದೆ 5ರಿಂದ 6 ವರ್ಷಕ್ಕೆ ಹೆಚ್ಚು ಮಾಡಲಾಗ್ತದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, 42ನೇ ತಿದ್ದುಪಡಿ ಕಾಯ್ದೆ 1976 ಜಾತ್ಯತೀತ ಪದವನ್ನು ಭಾರತೀಯ ಸಂವಿಧಾನದ ಯಾವ ಒಂದು ವಿಧಿಯಲ್ಲಿ ಮಾತ್ರ ಉಲ್ಲೇಖಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ 25ನೇ ವಿಧಿಯಲ್ಲಿ ಮಾತ್ರ ತಿಳಿಸ್ತಕ್ಕಂಥದ್ದು. ಆರ್ಟಿಕಲ್ 2 ಏನನ್ನು ತಿಳಿಸುತ್ತದೆ ಎಂದು ಕೊಟ್ಟಿದ್ದಾರೆ. ವಿಧಿ 2 ಅಸ್ತಿತ್ವದಲ್ಲಿರುವಂತಹ ರಾಜ್ಯವನ್ನು ಮರುನಾಮಕರಣ ಮಾಡುವುದು. ನೆಕ್ಸ್ಟ್ ಪ್ರಶ್ನೆ, 1955ರ ಪೌರತ್ವ ಕಾಯ್ದೆಯಲ್ಲಿ ಭಾರತದಲ್ಲಿ ಪೌರತ್ವವನ್ನು ಯಾವ ಒಂದು ಆಧಾರದ ಮೇಲೆ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಜನನ, ವಂಶಾವಳಿ, ನೋಂದಣಿ, ನೈಸರ್ಗೀಕರಣ ಮತ್ತು ಪ್ರದೇಶದ ಸಂಯೋಜನೆಯಿಂದ ಪೌರತ್ವವನ್ನು ಪಡೆಯಬಹುದಾಗಿದೆ. ಯಾವ ಒಂದು ವಿಧಿಯ ಅಡಿಯಲ್ಲಿ ಸಂಸತ್ತು ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳು ಮತ್ತು ಗಡಿಗಳು ಅಥವಾ ಹೆಸರನ್ನು ಬದಲಾಯಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ಹಲವಾರು ಎಕ್ಸಾಮಲ್ಲಿ ಕೇಳಿದರೆ 3ನೇ ವಿಧಿ ಪ್ರಕಾರ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಭಾರತ ಸಂವಿಧಾನವು ಜಾರಿಗೆ ಬಂದ ಸಮಯದಲ್ಲಿ ಎಷ್ಟು ಭಾಗಗಳಿದ್ವು ಅಂತ ಕೊಟ್ಟಿದ್ದಾರೆ. ಜಾರಿಗೆ ಬಂದಿರತಕ್ಕಂಥ ಸಮಯದಲ್ಲಿ 22 ಭಾಗಗಳಿರ್ತಕ್ಕಂಥದ್ದು. ನೆಕ್ಸ್ಟು 16ನೇ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಸಂವಿಧಾನದ ಯಾವ ಒಂದು ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಭಾಗ 4. ಇದರಲ್ಲಿ 36ರಿಂದ 51ನೇ ವಿಧಿಗಳಿಂದ 36ರಿಂದ 51ನೇ ವಿಧಿವರೆಗೆ ತಿಳಿಸಲಾಗಿದೆ. ಯಾವುದನ್ನು ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆದಿರತಕ್ಕಂಥದ್ದು. 17ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಗಳು ಭಾರತ ಸಂವಿಧಾನದ ಯಾವ ಒಂದು ಭಾಗಗಳಲ್ಲಿ ಸೇರಿವೆ ಅಂತ ಕೊಟ್ಟಿದ್ದಾರೆ. ಭಾಗ 20 ಭಾಗ ಓಕೆನಾ 18ನೇ ಭಾಗ 352ರಿಂದ 360. 352 ಇದು ರಾಜ್ಯ ತುರ್ತು ಪರಿಸ್ಥಿತಿ. 356 ಒಂದು ನಿಮಿಷ 352ರಿಂದ 360 ಓಕೆನಾ. 360 ಇದು ಹಣಕಾಸಿನ ತುರ್ತು ಪರಿಸ್ಥಿತಿ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 356ನೇ ವಿಧಿ ಇದು ರಾಜ್ಯ ತುರ್ತುಪತಿ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಅಂತೇಳಿ ಕರೀತಾರೆ. ಇದು ಕರ್ನಾಟಕದಲ್ಲಿ 6 ಬಾರಿ ಓಕೆನಾ. ಹರಿಯಾಣದಲ್ಲಿ ಮೊದಲನೇ ಬಾರಿ, ಅದು ಪಂಜಾಬದಲ್ಲಿ ಅತಿ ಹೆಚ್ಚು ರಾಷ್ಟ್ರಪತಿ ಆಡಳಿತವನ್ನು ಹೊಡೆಸಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಲವು ಪ್ರಕರಣಗಳಲ್ಲಿ ಬಂಧನದ ವಿರುದ್ಧ ರಕ್ಷಣೆ ನೀಡುವ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ 22. ಇದು ಬಂಧನದ ವಿರುದ್ಧ ರಕ್ಷಣೆಯನ್ನು ಕೊಡತಕ್ಕಂಥ ವಿಧಿಯಾಗಿದೆ. ಸಂವಿಧಾನದ ಯಾವ ಒಂದು ವಿಧಿಯು ರಾಜ್ಯ ಎಂಬ ಪದವನ್ನು ಉಲ್ಲೇಖಿಸುತ್ತದೆ ಅಂತ ಕೊಟ್ಟಿದ್ದಾರೆ. ರಾಜ್ಯ ಎಂಬ ಪದವನ್ನು 36ನೇ ವಿಧಿ ಉಲ್ಲೇಖಿಸುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯಸಮ್ಮತವಲ್ಲ ಅಂದರೆ ಅವು ಯಾವುದೇ ಒಂದು ನ್ಯಾಯಾಲಯದಲ್ಲಿ ಅವನ್ನ ಜಾರಿಗೊಳಿಸುವಂತಿಲ್ಲ. ಓಕೆನಾ. ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಖಚಿತಪಡಿಸಿಕೊಳ್ಳಲು 42ನೇ ತಿದ್ದುಪಡಿಯ ಮೂಲಕ ಯಾವ ಒಂದು ಲೇಖನವನ್ನು ಸೇರಿಸಲಾಗಿತ್ತು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ 39 ಎ ವಿಧಿ.
22ನೇ ಪ್ರಶ್ನೆ, 42ನೇ ತಿದ್ದುಪಡಿಯಿಂದ ಸೇರಿಸಲಾದ 48A ವಿಧಿಯು ಈ ಕೆಳಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ. ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. 23ನೇ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಉಲ್ಲೇಖನವು ರಾಜ್ಯವು ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತರಲು ನಿರ್ದೇಶಿಸುವಂತೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 44ನೇ ವಿಧಿ. ಇದು ಏಕರೂಪ ನಾಗರಿಕ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಯಾಗಿದೆ. ಭಾರತೀಯ ಸಂವಿಧಾನದ ಯಾವ ಒಂದು ವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 ವಿಧಿ 51A ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 42ನೇ ತಿದ್ದುಪಡಿ 1976ರಲ್ಲಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, 25ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 11 ಮೂಲಭೂತ ಕರ್ತವ್ಯಗಳನ್ನು ನೋಡಬಹುದಾಗಿದೆ. 26ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸಿದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ 42ನೇ ತಿದ್ದುಪಡಿ. ನೆಕ್ಸ್ಟ್ ಪ್ರಶ್ನೆ, 2002ರಲ್ಲಿ ಸೇರಿಸಲಾಗಿರ್ತಕ್ಕಂಥ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಮಕ್ಕಳ ಶಿಕ್ಷಣ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಓಕೆನಾ. 86ನೇ ತಿದ್ದುಪಡಿ 2002ರಲ್ಲಿ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಒಂದು ಭಾಗದಲ್ಲಿ ಪಟ್ಟಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಭಾಗ 4A ವಿಧಿ. ಭಾರತೀಯ ಒಂದು ಒಕ್ಕೂಟ ಸಂವಿಧಾನದ ಮುಖ್ಯಸ್ಥರು ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಅಧ್ಯಕ್ಷರು ಮುಖ್ಯಸ್ಥರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಕಾರ್ಯಾಂಗವು ಈ ಕೆಳಗಿನವರನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಕಾರ್ಯಾಂಗವು ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಹಾಗೂ ಮಂತ್ರಿಮಂಡಲ ಮತ್ತು ಭಾರತ ಅಟಾರ್ನಿ ಜನರಲ್ನ ಒಳಗೊಂಡಿರುತ್ತದೆ. 32ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಚುನಾಯಿತ ಸದಸ್ಯರು. ಇದು ವೆರಿ ಇಂಪಾರ್ಟೆಂಟ್. ಹಲವಾರು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದಾಗಿದೆ. 75ನೇ ವಿಧಿ ಇದರ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. 75ನೇ ವಿಧಿ ಪ್ರಧಾನಮಂತ್ರಿಗಳ ನೇಮಕವಾಗ್ತಕ್ಕಂಥದ್ದು 75ನೇ ವಿಧಿ ಪ್ರಕಾರ. 34ನೇ ಪ್ರಶ್ನೆ, ಭಾರತದಲ್ಲಿ ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರವು ಇವರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಪ್ರಧಾನ ನೇತೃತ್ವ ಒಂದು ಮಂತ್ರಿಮಂಡಲ. 35ನೇ ಪ್ರಶ್ನೆ, ಕೇಂದ್ರ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಇದು ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಅಧ್ಯಕ್ಷರು, ರಾಜ್ಯಸಭೆ ಮತ್ತು ಲೋಕಸಭೆ. ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತೀಯ ಸಂವಿಧಾನದ ಯಾವ ಒಂದು ವೇಳಾಪಟ್ಟಿಯು ಪಕ್ಷಾಂತರ ಒಂದು ವಿರೋಧವನ್ನು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ 1985ರಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಗಳಂತ ಕೊಟ್ಟಿದ್ದಾರೆ. ಇದು 8ನೇ ಒಂದು ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. 22 ಭಾಷೆಗಳಿರ್ತಕ್ಕಂಥದ್ದು. 15ನೇ ಭಾಷೆಯಾಗಿ ಹಿಂದಿ, ಅದೇ ರೀತಿಯಾಗಿ ಸೇರಿರ್ತಕ್ಕಂಥದ್ದು. ನೆಕ್ಸ್ಟು BDMS ಅಂತ ಬರ್ತವೆ, ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ. ಆಮೇಲೆ NMK ಅಂತ ಬರ್ತವೆ, ನೇಪಾಳಿ, ಮಣಿಪುರಿ, ಕೊಂಕಣಿ ಅಂತ ಬರ್ತವೆ. ಇವು ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ. 38ನೇ ಪ್ರಶ್ನೆ, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂನಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದಂಥ ನಿಬಂಧನೆಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 6ನೇ ಒಂದು ವೇಳಾಪಟ್ಟಿಯಲ್ಲಿ ಇರತಕ್ಕಂಥದ್ದಾಗಿದೆ. 12ನೇ ಅನುಸೂಚಿ ಸಂಬಂಧಪಟ್ಟಿದ್ದು ಅಂತ ಕೊಟ್ಟಿದ್ದಾರೆ. 12ನೇ ಅನುಸೂಚಿ ಇದು ಪುರಸಭೆಗೆ ಸಂಬಂಧಪಟ್ಟಿದೆ. 74ನೇ ತಿದ್ದುಪಡಿ 1992ರಲ್ಲಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, 5ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. 5ನೇ ಅನುಸೂಚಿ ಪರಿಶಿಷ್ಟ ಪ್ರದೇಶ ಮತ್ತು ಬುಡಕಟ್ಟು ಹೊರತುಪಡಿಸಿ ಅವು ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟು 352ನೇ ವಿಧಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು. 42ನೇ ಪ್ರಶ್ನೆ, ಯಾವ ಒಂದು ವಿಧಿಯು ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಲು ಅನುವು ಮಾಡಿಕೊಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ 356ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಒಂದು ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಸ್ವಯಂಚಾಲಿತವಾಗಿ ಅಮಾನತುಗೊಳಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ 19ನೇ ವಿಧಿ. ನೆಕ್ಸ್ಟ್ 44ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಒಂದು ಘೋಷಣೆಯನ್ನು ಸಂಸತ್ತುಗಳು ಈ ಕೆಳಗಿನ ಅವಧಿಯೊಳಗೆ ಎಂದು ಅನುಮೋದಿಸಬೇಕು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ತಿಂಗಳೊಳಗಾಗಿ ಅಂಗೀಕರಿಸಬೇಕು. ನೆಕ್ಸ್ಟು 45ನೇ ಪ್ರಶ್ನೆ, 352ನೇ ವಿಧಿಯಲ್ಲಿ ಆಂತರಿಕ ಗೊಂದಲವನ್ನು ಸಶಸ್ತ್ರ ತಂಗಿಯೊಂದಿಗೆ ಬದಲಾಯಿಸಿದ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ 44ನೇ ತಿದ್ದುಪಡಿ 1976.
ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ರಾಜ್ಯ ಶಾಸಕಾಂಗದ ಅಧಿಕಾರಗಳನ್ನು ಇವರಿಂದ ತೆಗೆದುಹಾಕಲಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಸಂಸತ್ತಿನಿಂದ ತೆಗೆದುಹಾಕಲಾಗುತ್ತದೆ. 47ನೇ ವಿಧಿ, ಯಾವ ಒಂದು ವಿಧಿಯು ರಾಜ್ಯಪಾಲರಿಗೆ ಅಪರಾಧಿಗೆ ಕ್ಷಮಾದಾನ ನೀಡಲು ಅಥವಾ ಶಿಕ್ಷೆಯನ್ನು ಕಡಿಮೆ ಮಾಡಲು ಅಧಿಕಾರವನ್ನು ನೀಡುತ್ತದೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ವಿಧಿ 161 ಸರಿಯಾದ ಉತ್ತರವಾಗ್ತಕ್ಕಂಥದ್ದು. 48ನೇ ಪ್ರಶ್ನೆ, ಈ ಜೋಡಿಗಳನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. 44 ಇದು ಏಕರೂಪ ನಾಗರಿಕ ಸಮಿತಿ ಸರಿಯಾಗಿರ್ತಕ್ಕಂಥದ್ದು. ಹಣಕಾಸು ಆಯೋಗ ಇದು 280ನೇ ವಿಧಿ ಬರ್ತದೆ. ಕೇಂದ್ರ ಚುನಾವಣಾ ಆಯೋಗ ಇದು 324ನೇ ವಿಧಿ ಬರ್ತಕ್ಕಂಥದ್ದು. ಓಕೆನಾ. ಪಂಚಾಯತ್ ರಾಜ್ ಇದು ಆ್ಯಕ್ಟ್ ಆಗಿದೆ, ವಿಧಿ ಅಲ್ಲ, ಆ್ಯಕ್ಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಪಂಚಾಯತ್ ರಾಜ್ ವಿಧಿ ಅಂತಂದರೆ 40ನೇ ವಿಧಿ ಆಗಿರ್ತಕ್ಕಂಥದ್ದು ಪಂಚಾಯತ್ ರಾಜ್. ಮೊದಲ ಬಾರಿಗೆ ರಾಜಸ್ಥಾನದ ನಾಗೂರ್ನಲ್ಲಿ ಅಕ್ಟೋಬರ್ 2 ಜಾರಿಗೆ ತರಲಾಗ್ತದೆ, 1959ರಂದು. ಓಕೆನಾ. ಬಲವಂತರಾವ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಜೆ.ವಿ.ಕೆ. ರಾವ್ ಸಮಿತಿ ಇವೆಲ್ಲ ಪಂಚಾಯತ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 73ನೇ ತಿದ್ದುಪಡಿ 1992. ಓಕೆನಾ. 1992ರಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಪಂಚಾಯತಿಲಿ ಒಟ್ಟು 29 ವಿಷಯಗಳಿರ್ತವೆ. ವೆರಿ ಇಂಪಾರ್ಟೆಂಟ್. ಪಂಚಾಯತಿ ಬಗ್ಗೆ ಹಲವಾರು ಕ್ವಶನ್ಗಳು ಬಂದಿರ್ತವೆ. ಓಕೆನಾ. ಅವುಗಳನ್ನು ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ 49, ಯಾವುದು ಸುಪ್ರೀಂ ಅಥವಾ ಹೈಕೋರ್ಟ್ಗಳು ಹೊರಡಿಸಿದ ರಿಟ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಹೇಬಿಯಸ್ ಕಾರ್ಪಸ್ ಹೌದು, ಮ್ಯಾಂಡಮಸ್ ಹೌದು, ಅದೇ ರೀತಿಯಾಗಿ ನಿಷೇಧ ಅಂದರೆ ಇದು ಕೂಡ ಹೌದು, ಆದರೆ ಸಂವಾದಾತ್ಮಕವಾಗಿರುವುದಿಲ್ಲ. ನೆಕ್ಸ್ಟ್ 50ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, 65 ವರ್ಷಗಳು. ಇದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಗಳು ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.